ನಮಸ್ತೆ ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾವು ಬೆಂಗಳೂರು ಯೂನಿವರ್ಸಿಟಿಯ ಹಾಸ್ಟೆಲ್ಸ್ ಏನಿದೆ 2025 ಮತ್ತು 26ನೇ ಸಾಲಿನಲ್ಲಿ PG ಕೋರ್ಸ್ಗೆ ಅಡ್ಮಿಷನ್ ಆಗುವಂತಹ ಸ್ಟೂಡೆಂಟ್ಸ್ಗಳಿಗೆ ಹಾಸ್ಟೆಲ್ ಅಡ್ಮಿಷನ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಫಸ್ಟು ಈಗ ನಾವು ಪೇಯಿಂಗ್ ಹಾಸ್ಟೆಲ್ ಬಗ್ಗೆ ತಿಳ್ಕೊಳ್ಳೋಣ. ಬಾಯ್ಸ್ ಪೇಯಿಂಗ್ ಹಾಸ್ಟೆಲ್ ಬಗ್ಗೆ ನೋಡೋದಾದರೆ, ಬಾಯ್ಸ್ ಪೇಯಿಂಗ್ ಹಾಸ್ಟೆಲ್ಗೆ ಯಾವ ಥರ ಜಾಯಿನ್ ಆಗೋದು ಅಂತ ಪ್ರೋಸೆಸ್ ನೋಡೋದಾದರೆ, ಫಸ್ಟ್ ನೀವು ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕ್ಬಿಟ್ಟು ಒಂದು ಅಪ್ಲಿಕೇಶನ್ ಫಾರ್ಮು ಮತ್ತು ಕೆಲವು ಡಾಕ್ಯುಮೆಂಟ್ಸ್ಗಳನ್ನ ನಿಮ್ಮ ಡಿಪಾರ್ಟ್ಮೆಂಟನ್ನು HOD ಹತ್ರ ಸೀಲು ಸಿಗ್ನೇಚರ್ ಹಾಕಿಸ್ಬಿಟ್ಟು ತೊಗೊಂಡೋಗ್ಬಿಟ್ಟು ಪೇಯಿಂಗ್ ಹಾಸ್ಟೆಲ್ಗೆ ಹೋಗಿ ಅಲ್ಲಿ ನೀವು ಆ ಒಂದು ಫಾರ್ಮ್ನ ಕೊಡಬೇಕಾಗುತ್ತೆ. ಕೊಟ್ಟಾದಮೇಲೆ ನೆಕ್ಸ್ಟ್ ನಿಮಗೆ ಒಂದು ಡೇಟನ್ನು ಕೊಡ್ತಾರೆ. ಆ ಡೇಟ್ಗೆ ನೀವು ಆ ಹಾಸ್ಟೆಲ್ಗೆ ಹೋಗ್ಬಿಟ್ಟು ಪೇಯಿಂಗ್ ಹಾಸ್ಟೆಲ್ನವರು 5000 ನಿಮಗೆ ಸ್ಟಾರ್ಟಿಂಗ್ನ ಅವರು ಕಟ್ಟಿಸ್ಕೊತಾರೆ. 5000 ರೂಪಾಯಿನ ನಿಮಗೆ ಅವರು ಡೆಪಾಸಿಟ್ ಅಮೌಂಟ್ ಅಂತ ಅಂದ್ಬಿಟ್ಟು ಕಟ್ಟಿಸ್ಕೊತಾರೆ. ಆ ಒಂದು ಅಮೌಂಟ್ನ ನೀವು ಲಾಸ್ಟ್ 2 ಇಯರ್ಸ್ ಕೋರ್ಸ್ ನಿಮ್ಮದು ಕಂಪ್ಲೀಟ್ ಆದಮೇಲೆ ಹಾಸ್ಟೆಲ್ ಬಿಟ್ಟು ನೀವು ಔಟ್ಸೈಡ್ ಆಚೆ ಬರೋವಾಗ ಆ ಒಂದು 5000 ಅಮೌಂಟ್ನ ಅವರು ನಿಮಗೆ ಕೊಡ್ತಾರೆ. ಅದು ಕ್ಯಾಶ್ ಅಲ್ಲ, ಚೆಕ್ ಮೂಲಕ ನಿಮಗೆ ಆ ಒಂದು ಅಮೌಂಟನ್ನು ಕೊಡ್ತಾರೆ. ಸೊ 5000. ಇನ್ನು ಮಂತ್ಲಿ ನೀವು ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಇದು ಬೆಂಗಳೂರು ಯೂನಿವರ್ಸಿಟಿಯ ಒಂದು ಹಾಸ್ಟೆಲ್ಲು ಈ ರೀತಿ ಇರುವಂಥದ್ದು. ಇದು ಬಾಯ್ಸ್ ಹಾಸ್ಟೆಲ್ಲು. ಸೊ ಈ 5000 ರೂಪಾಯಿ ಅಮೌಂಟ್ನ ನೀವು ಡೆಪಾಸಿಟ್ ಅಮೌಂಟ್ ಆದಮೇಲೆ ನೆಕ್ಸ್ಟು ನೀವು ಪ್ರತಿ ತಿಂಗಳು ಕೂಡ ಒಂದು ದಿನಕ್ಕೆ 80 ರೂಪಾಯಿ ಅಂತೆ. ಪ್ರತಿ ತಿಂಗಳು ಕೂಡ ನೀವು 2400 ಅಥವಾ 2600 ಚಿಲ್ಲರೆನ ದಿನಕ್ಕೆ 80 ರೂಪಾಯಿ ಥರ ಕೌಂಟ್ ಮಾಡಿಕೊಂಡ್ರೆ 30 ಡೇಸ್ಗೆ ಎಷ್ಟಾಗುತ್ತೆ, ಮತ್ತು ಒಂದೊಂದು ಮಂತಲ್ಲಿ 31 ಡೇಸ್ ಬರುತ್ತೆ. ಸೊ 31 ದಿನಕ್ಕೆ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟು ಅಮೌಂಟನ್ನು ನೀವು ಪ್ರತಿ ತಿಂಗಳು ಕೂಡ ಕಟ್ಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟು ನೀವು ರೂಮ್ ಅಲಾಟ್ಮೆಂಟ್ ಅಂತ ಅಂದ್ಬಿಟ್ಟು ಸೊ ಪ್ರತಿ ಇಯರ್ಗೆ ಒನ್ಸು 500 ಏನೋ ಕಟ್ಟಬೇಕಂತೆ. ಸೊ ಇದು ಬಾಯ್ಸ್ ಹಾಸ್ಟೆಲ್ ಡೀಟೇಲ್. ಈಗ ನಾವು ಗರ್ಲ್ಸ್ ಪೇಯಿಂಗ್ ಹಾಸ್ಟೆಲ್ ಬಗ್ಗೆ ನೋಡೋದಾದರೆ, ಗರ್ಲ್ಸ್ ಪೇಯಿಂಗ್ ಹಾಸ್ಟೆಲ್ಗೂ ಕೂಡ ಜಾಯ್ನ್ ಆಗೋದಕ್ಕೆ ನೀವು ಸ್ಟಾರ್ಟಿಂಗು ಆನ್ಲೈನಲ್ಲಿ ಹೋಗಿ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ಫಾರ್ಮ್ನ ಆನ್ಲೈನಲ್ಲಿ ಹಾಕ್ಬಿಟ್ಟು ಆ ಫಾರ್ಮ್ನ ತೊಗೊಂಡು ಆ ಒಂದು ಫಾರ್ಮ್ನ ನಿಮ್ಮ HOD ಸೀಲು ಸಿಗ್ನೇಚರ್ ಡಿಪಾರ್ಟ್ಮೆಂಟಲ್ಲಿ ಹಾಕ್ಸ್ಬಿಟ್ಟು ತೊಗೊಂಡೋಗಿ ಆ ಒಂದು ಪೇಯಿಂಗ್ ಹಾಸ್ಟೆಲ್ನ ಮ್ಯಾನೇಜರ್ ಹತ್ರ ಕೊಡಬೇಕಾಗುತ್ತೆ. ಆಗ ಅವರು ನಿಮಗೆ ಒಂದು ಡೇಟ್ ಹೇಳ್ತಾರೆ. ಆ ಡೇಟ್ಗೆ ನೀವು ಹೋಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ಸ್ಟಾರ್ಟಿಂಗು ನೀವು 5000 ರೂಪಾಯಿ ಕಟ್ಟಬೇಕು ಡೆಪಾಸಿಟ್ ಅಮೌಂಟು. ಲಾಸ್ಟಲ್ಲಿ ನಿಮಗೆ 4800 ರೂಪಾಯಿ ಡೆಪಾಸಿಟ್ 4800 ರೂಪಾಯಿ ನಿಮಗೆ ಡೆಪಾಸಿಟ್ ಅಮೌಂಟ್ ಬರುತ್ತೆ. ನೀವು ಮಂತ್ಲಿ ಪ್ರತಿ ತಿಂಗಳು ಎಷ್ಟು ಅಮೌಂಟನ್ನು ಪೇ ಮಾಡಬೇಕು ಅಂತ ನೋಡೋದಾದರೆ 1800 ಚಿಲ್ಲರೆನ ನೀವು ಪೇ ಮಾಡಬೇಕಾಗುತ್ತೆ. ನಿಮಗೆ ಬಂದುಬಿಟ್ಟು ಒಂದು ದಿನಕ್ಕೆ ನಿಮಗೆ 60 ರೂಪಾಯಿ ಬೀಳುತ್ತೆ. ಬಾಯ್ಸ್ ಹಾಸ್ಟೆಲ್ಗೆ ಬಂದು ಒಂದು ದಿನಕ್ಕೆ 80 ರೂಪಾಯಿ ಬೀಳುತ್ತೆ. ಗರ್ಲ್ಸ್ ಹಾಸ್ಟೆಲ್ಗೆ ಒಂದು ದಿನಕ್ಕೆ 60 ರೂಪಾಯಿ. ಸೊ ಈ ರೀತಿ ನೀವು 30 ದಿನಕ್ಕೆ ಕೌಂಟ್ ಮಾಡಿಬಿಟ್ಟು ಪ್ರತಿ ತಿಂಗಳು ಕಟ್ಕೊಂಡು ಹೋಗಬೇಕು. ಈ ಒಂದು ಪ್ರೋಸೆಸ್ಸು ಪೇಯಿಂಗ್ ಹಾಸ್ಟೆಲ್ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಯಾರೆಲ್ಲ ಅಡ್ಮಿಷನ್ ಆಗಿದ್ದೀರಾ ಅವ್ರುಗಳ ಪೇಯಿಂಗ್ ಹಾಸ್ಟೆಲ್ಗೆ ಜಾಯ್ನ್ ಆಗಬೇಕಂದ್ರೆ ಈ ರೀತಿಯ ಪ್ರೋಸೆಸ್ಸು ಇರುವಂಥದ್ದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿರುತ್ತೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು BCM ಹಾಸ್ಟೆಲ್ ಮತ್ತು SC ST ಹಾಸ್ಟೆಲ್ ಬಗ್ಗೆ ಅಪ್ಡೇಟನ್ನು ಕೊಡ್ತೀನಿ.